ಎಲ್ಲ ಮುಗ್ದೋಯ್ತಣ್ಣ. ಏಯ್, ನನ್ನ ಅವಳ ಸಂಬಂಧ ಮುಗೀತು, ಎಣ್ಣೆ ಮುಗಿಬಾರ್ದು. ತಗೊಂಬ. ರಾತ್ರಿ ಅಣ್ಣ ಎಣ್ಣೆ ಅಂಗಡಿ ಎಲ್ಲ ಕ್ಲೋಸ್ ಆಗಿರ್ತವೆ. ಓಪನ್ ಮಾಡಿಸು. ಈ ರಮಾಕಾಂತಂಗೆ ಆಪೋಸಿಟ್ ಇರಬಾರ್ದು. ನನಗಿಲ್ಲ ಅನ್ನೋ ಧೈರ್ಯ ಯಾವನಿಗೆ? ತುಟಿ ಬಿಚ್ಚಲ್ಲ. ಹೌದೌದು, ಯಾರು ಮಾತಾಡಲ್ಲ. ಮಾತಾಡದೆ ಹಂಗಂಗೆ ಅವ್ರು ಮಾಡ್ಬೇಕಾದ ಕೆಲಸ ಮಾಡಿ ಮುಗಿಸ್ತಾರೆ. ಏನು ಅಂದೆ? ಅಕ್ಕ ಮಾತಾಡ್ದೇನೆ ಓಡೋದ್ಲಲ್ಲ, ಅಣ್ಣ ಅದನ್ನೇ ಹೇಳ್ತಿರ್ಬೇಕು. ಹೊಡಿಬೇಡಣ್ಣ. ಅಣ್ಣ, ಗುಂಗ್ರು ಹೇಳಿದ್ರಲ್ಲಿ ಏನಣ್ಣ ತಪ್ಪಿದೆ? ರಮಾಕಾಂತಣ್ಣ ಮದುವೆ ಆಗ್ಬೇಕಾದ ಹುಡುಗಿನ ಸಿಟಿ ಹುಡುಗ ಆರಿಸ್ಕೊಂಡು ಹೋದ್ನಂತೆ ಅಂತಾರೆ. ನಿಮ್ ಹಿಂದೆ ಡ್ಯಾನ್ಸ್ ಮಾಡ್ತಾರೆ. ಈ ಊರಲ್ಲಿ ನಮ್ಗಳ ಮರ್ಯಾದೆ ಏನಾಗ್ಬೇಕಣ್ಣ? ಏಯ್, ಅಂತರೆಣನ ಉಳಿಸ್ಬಿಡ. ಎಷ್ಟು ಹೆಣಗಳು ಅಂತ ಉಳಿಸದಣ್ಣ? ಇಡೀ ಊರ್ನೇ ಸ್ಮಶಾನ ಮಾಡಕ್ಕಾಗುತ್ತಾ? ನಮ್ಮ ಅವಾಜ್ಗೆ ಬಾಯಿ ಮುಚ್ಕೊಂಡಿದ್ದವರೆಲ್ಲ ನಮ್ಗೆ ಅವಾಜ್ ಆಗ್ತಾರಣ್ಣ. ಒಂದು ಹುಡುಗಿನೇ ಏನೂ ಮಾಡಕ್ಕಾಗ್ದಿರೋ ನಿಮ್ಮಣ್ಣ ನಮ್ಮನ್ನೇನ್ ಮಾಡ್ತಾರೆ ಅಂತ ಕೇಳ್ತಾರಣ್ಣ. ಹಾಗಂದ್ರ ತಲೆನ ತೆಗೆದು ಬಿಡು. ಅಷ್ಟೊಂದು ಜನರು ತಲೆ ತೆಗಿಯೋ ಬದಲು ಇಬ್ರು ತಲೆ ತೆಗೆದ್ರೆ ಸಾಕಲ್ವಣ್ಣ? ನಿಮ್ಮ ಮರ್ಯಾದೆನೂ ಉಳಿಯತ್ತೆ, ಭಯನೂ ಹೆಚ್ಚುತ್ತೆ. ಅಣ್ಣ, ನಿಮ್ ಮುಂದೆ ಎದುರು ನಿಂತವ್ರ ಗತಿ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಾಗತ್ತಣ್ಣ. ಇಬ್ಬರು ತಲೆ ಅರ್ಥ ಆಯ್ತು. ಬೆಳಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಅವ್ರು ಸಾವಾಗಿರ್ಬೇಕು. ಶುಭ ಆದಿ ಸತ್ರು ಅನ್ನೋ ಹೊತ್ತಿಗೆ ನನ್ನ ಕೊನೆ ತೆಗ್ ಮುಗಿಯುತ್ತೆ. ಆ ಸುದ್ದಿ ಕೇಳಿದ್ಮೇಲೆನೆ ನಾನು ನಿದ್ದೆ ಮಾಡೋದು. ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ಈಗಲೇ ಆ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಅಣ್ಣ, ಯಾರು ಮಾಡಿದ್ರು ಅನ್ನೋದು ಗೊತ್ತಾಗಬಾರ್ದು, ಹಂಗ ಮಾಡಿ ಮುಗಿಸ್ತೀನಿ. ಏ ಗುಂಗ್ರು, ಎಲ್ಲ ಊರನ್ನ ಎಬ್ಸ್ಕೊಂಡು ಕರ್ಕೊಂಬರ. ಶುಭ, ಇವತ್ತೇ ನಿನ್ನ ಜೀವನಕ್ಕೆ ಶುಭಂ. ಹೌದೇ? ಅಳ್ತಿದ್ದೀನಿ. ನಿನ್ನಂತ ಚಾಂಡಾಲ್ನ ನನ್ನ ಹೊಟ್ಟೆಲಿ ಯಾಕೆ ಹುಟ್ಟಿಸ್ದೆ ಭಗವಂತ ಅಂತ ಅಳ್ತಾ ಇದ್ದೀನಿ. ಕೊಟ್ಟು ಮಾತನ್ನ ಮರೆತು ಮತ್ತೆ ಆದಿ ಹತ್ರ ಮಾತಾಡ್ಕೊಂಡು ಬಂದಿರೋಳು ನೀನು. ತಗೋ ತಗೋ, ಇದನ್ನ ನನ್ ಪ್ರಾಣ ತೆಗೆದ್ಬಿಡು. ನನ್ ಪ್ರಾಣ ತೆಗೆದ್ಬಿಡು. ಇದಾನಲ್ಲ ನಿನ್ನ ಆದಿ, ಅವನ ಜೊತೆಲೇ ಹೋಗು. ಹಾಳಾಗೋ. ಸುಲೇಖಾ ಜೊತೆ ಮದುವೆ ನಿಶ್ಚಯ ಆಗಿರೋ ಹುಡುಗ ನಾನು. ಈ ಕ್ಷಣಕ್ಕೂ ಆ ಹುಡುಗಿ ಮೇಲೆ ಪ್ರೀತಿ ಇದೆ. ಆದ್ರೆ ಮನಸ್ಸು ಯಾಕೋ ನಿಮ್ ಕಡೆ ಸೆಳಿತಾ ಇದೆ. ಗಿವ್ ಮಿ ಅ ಲಾಸ್ಟ್ ಹಗ್ ಪ್ಲೀಸ್. ಸತ್ಯಕ್ಕೆ ತಾಕತ್ತೆ ಸುಳ್ಳಂತೆ
ಶುಭ ಶುಭ ಏನಿದು ಮೈ ಮೇಲೆ ಪ್ರಜ್ಞೆನೇ ಇಲ್ದೇನೆ ಹೋಗ್ತಾ ಇದೆಯಲ್ಲ ಪ್ರಾಣನ ಹೋಗಿರೋದು ಗೊತ್ತಾ ಶುಭ ಇರೋ ಪ್ರಾಣಕ್ಕೆ ತಾನಾಗ್ ತಾನೇ ಹೋಗೋ ಹಕ್ಕಿದೆ ಅದನ್ನ ನಾವೇ ಕಳಿಸ್ಕೊಡ್ಬಾರ್ದು ಕಷ್ಟನೋ ಸುಖನೋ ಇರೋ ಜೀವನನ ಕಳಿಬೇಕು ಚಿಲ್ಲರೆ ವಿಷಯಕ್ಕೆಲ್ಲ ಈ ರೀತಿ ಕಳ್ಕೋಬಾರ್ದು ಹೊಸದ ಎಲ್ಲ ಹೊರಟ್ರನೆ ಮುಂಚೆನೆ ಹೊರಟಿದ್ರಿ ಇಷ್ಟೊತ್ತಿಗೆ ಬರ್ತಿದ್ರಿ ಎಲ್ಲ ತಡವಾಗುತ್ತೆ ಬಿಡು ಚಂದ್ರನ ಜೊತೆಲಿ ಬರ್ತಾ ಇದ್ದಾನ ಹಲೋ ಹಲೋ ಈ ಊರಲ್ಲಿ ನೆಟ್ವರ್ಕ್ ಅಷ್ಟೇ ಅಣ್ಣ ಚಿಕ್ಕ ಮಕ್ಕಳ ಹತ್ರ ಐಸ್ಪೈ ಆಡುತ್ತೆ ಎಲ್ಲ ಹೊರಟ್ರಂತೇನೋ ಎಲ್ರೂ ಹೊರಟಿದಾರಪ್ಪ ಹೊಸದ ಪ್ರಿಯಾ ರಾಧಾ ಚಂದ್ರ ಪ್ರಥಮ ಎಲ್ರೂ ಬರ್ತಾ ಇದ್ದಾರೆ ಮತ್ತೆ ಕುಸುಮ ಚೈತ್ರ ಜೊತೆ ಬರ್ತಿದ್ದಾರೆ ಬದಲಾಗಿದ್ರೆ ಇಂಥ ಕಾರ್ಯಕ್ಕೆ 30 ದಿನ ಮುಂಚೆನೆ ಬಂದು ಮೂಲೆಯಲ್ಲಿ ಕೂತಿರೋಳು ಈಗ್ಲೂ ಬರ್ತಿದ್ಲೋ ಏನೋ ಎಲ್ಲ ಆತ್ರವಾಗಿ ಫಿಕ್ಸ್ ಆಯ್ತಲ್ಲ ಅದು ಸರಿ ಅನ್ನೋ ಆಗೋ ಕಾರ್ಯಕ್ಕೆ ಈ ಆತರ ಅನ್ನೋದೇ ಅಡ್ಡಿ ಕಣೋ ಸಮಾಧಾನವಾಗಿ ನಡೆಯೋನ್ಗೂ ವ್ಯವಧಾನ ಇಲ್ಲದೆ ಓಡೋನ್ಗೂ ವ್ಯತ್ಯಾಸ ಇರುತ್ತೆ ಅಪ್ಪ ಓಡೋನು ಸೇರ್ಬೇಕಾದ ಜಾಗನ ಮೊದಲೇ ಸೇರುತ್ತಾನೆ ಬಿಡಿ ಆದ್ರೆ ಈ ಎಡವು ಅವಕಾಶಗಳು ಓಡೋನ್ ಪಾಲಿಗೆ ಜಾಸ್ತಿ ಕಣೋ ಈ ಆದಿ ಮದುವೆ ವಿಚಾರದಲ್ಲೂ ಬೇಗ ಅನಿವಾರ್ಯ ವಿಮಾನನ ನಂಬ್ಕೊಂಡು ವಿವಾಹದ ಮುಹೂರ್ತ ಇಡುವಂತ ಕಾಲ ಬಂತು ನೋಡು ಆದ್ರೆ ಈ ಮುಹೂರ್ತ ನನ್ನ ಆತುರಕ್ಕೆ ನಿಶ್ಚಯ ಆಯ್ತು ಬಿಡು ಅಲ್ಲ ಕಣ ಆದಿ ವಿಷಯ ಏನಾದ್ರೂ ಗೊತ್ತಾಯ್ತೇನೋ ಆಗ್ಲಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ ಲೈನೇ ಸಿಗ್ತಾ ಇಲ್ಲ ಅವನ ಆಫೀಸ್ ನಂಬರ್ಗೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಏನು ಪ್ರಯತ್ನ ಇಲ್ಲ ಅಣ್ಣ ಆಫೀಸಲ್ಲಿ ಯಾರಾದ್ರೂ ಇದ್ದೇ ಇರ್ತಾರೆ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತಾರೆ ಇನ್ನೊಂದ್ಸಲ ಟ್ರೈ ಮಾಡು ಮೊದಲು ಲೈನ್ ಸಿಕ್ಕುತ್ತಾ ನೋಡೋಣ ಹಲೋ ನಾನು ಮಧುಸೂದನ್ ಅಂತ ಬೆಂಗಳೂರಿಂದ ಮಾತಾಡ್ತಿರೋದು ನಿಮ್ಮ ಆಫೀಸಲ್ಲಿ ಆದಿನಾಥ್ ಅಂತ ವರ್ಕ್ ಮಾಡ್ತಾರಲ್ಲ ಹೇಳಿ ಕೇಳಿಸ್ತಾ ಇದೆ ಏನು ಅದು ಹೇಗ್ ಸಾಧ್ಯ ನಮ್ಗೆ ಕಲ್ಪನೆನೇ ಇಲ್ವಲ್ಲ ಹೌದಾ ಸರಿ ನೀವು ಜನಾರ್ದನ್ ಮಿಸ್ಟರ್ ಜನಾರ್ದನ್ ಆದಿನಾಥ್ ಅವರು ಅಲ್ಲಿಗೆ ಬಂದ ತಕ್ಷಣ ನಮಗೆ ದಯವಿಟ್ಟು ಫೋನ್ ಮಾಡಕ್ಕೆ ಹೇಳ್ತೀರಾ ಥ್ಯಾಂಕ್ ಯು ಏನಾಯ್ತಣ್ಣ ಯಾಕೆ ಗಾಬರಿ ಆಗಿದ್ಯಾ ಆದಿ 2 ದಿವಸದಿಂದ ಕೆಲಸಕ್ಕೆ ಹೋಗಿಲ್ಲ ಅವರು ಅವನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರಂತೆ ಸಿಗ್ತಾನೆ ಇಲ್ವಂತೆ ಅಯ್ಯೋ ರಾಮ ಏ ಮಧು ಅವ್ನು ಇಳ್ಕೊಂಡಿರೋ ಹೋಟ್ಲಿಗೆ ಫೋನ್ ಮಾಡಿ ಕೇಳು ಆ ನಂಬರ್ನ ಮನೇಲಿ ಡೈರಿಲಿ ಬರ್ದಿಟ್ಟಿದ್ದೀನಲ್ಲಪ್ಪ ಅದ್ಗೆ ಕೈಲಿ ತರಿಸ್ಬೋದಲ್ಲ ಅವಳು ಮನೆ ಬಿಟ್ಟಾಯ್ತಲ್ಲ ಇಷ್ಟಕ್ಕೂ ಈ ಆದಿಗೆ ಫೋನ್ ಮಾಡಕ್ಕೆ ಏನ್ ರೋಗ ನಮ್ಮನ್ನ ಆತಂಕದಲ್ಲಿ ಇಡೋದೇ ಇವನಿಗೊಂದು ಆನಂದ ಆಗ್ಬಿಟ್ಟಿದೆ ಆತಂಕ ಬರ್ತಿರೋದಾ ಅಥವಾ ಯಾರಾದರೂ ತರ್ತಿರೋದಾ
ಬದುಕ್ಸಿದ್ರಿ. ನಾನ್ ಸಾಯ್ಬೇಕಾಗಿತ್ತು. ಸಾವು ಬೇಡ ಅಂದ್ರು ಅದಾಗದೆ ಯಾವತ್ತೋ ಒಂದು ದಿವಸ ಬರುತ್ತೆ. ಅದನ್ನ ಮೊದಲೇ ತಂದ್ಕೊಳ್ಳೋದ್ರಿಂದ ಯಾವ ಪ್ರಯೋಜನ ಇಲ್ಲ ಶುಭ. ಈಗ ನನ್ ಬದುಕೇನ್ ಪ್ರಯೋಜನ? ನನ್ನಿಂದ ಯಾರಿಗೂ ಏನೂ ಉಪಯೋಗ ಆಗೋದಿಲ್ಲ. ಆಗೋದಿಲ್ಲ, ಬರೀ ತೊಂದ್ರೆನೆ. ನಾನಿಸ್ ಕಡೆ ಕಷ್ಟ ತಾನಾಗ್ ತಾನೇ ಬಂದು ಕೂರುತ್ತೆ. ನನ್ ಜೊತೆ ಇರೋರ್ಗೂ ಅದು ಕಾಡುತ್ತೆ. ಹುಟ್ಟಿದಾಗ್ನಿಂದ ಎಲ್ರಿಗೂ ತೊಂದರೆ ಕೊಡೋದೇ ಆಯ್ತು. ಅಪ್ಪಂಗೆ, ಅಮ್ಮಂಗೆ, ಈಗ ನಿಮ್ಗೆ. ನಾನ್ ಸರಿ ಇಲ್ಲ. ನನ್ನ ಹಣೆ ಬರಹ ಸರಿ ಇಲ್ಲ. ನನಗ್ ಬದುಕೋಕ್ ಇಷ್ಟ ಇಲ್ಲ. ತಗೊಳ್ಳಿ, ನೀರು ಕುಡೀರಿ. ಜೀವನ ನನ್ಗೆ ಪ್ರತಿ ಹೆಜ್ಜೆನಲ್ಲೂ ನೀರು ಕುಡಿಸ್ತಾ ಬಂದಿದೆ. ಅಂದ್ಮೇಲೆ ಅದು ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ. ಸುಸ್ತಾದ್ರೂ ಹೆಜ್ಜೆ ಇಡ್ತಾ ಹೋಗು, ಸುಧಾರಿಸ್ಕೊಳ್ಳೋದಕ್ಕೆ ನಾನ್ ನೀರು ಕೊಡ್ತೀನಿ ಅಂತ. ಸಾಕು, ನೀವ್ ನನ್ ಮೇಲೆ ಅಕ್ರೆ ತೋರ್ಸೋ ಮಾತಾಡ್ಬೇಡಿ. ಈಗಾಗ್ಲೇ ನನ್ನಿಂದ ನಿಮ್ ಜೀವ ಅಪಾಯಕ್ಕೆ ಸಿಕ್ಕಾಕೊಂಡಿದೆ ಅನ್ನೋದು ನಿಮಗ್ ಗೊತ್ತಾಗ್ತಿದೆ ತಾನೆ? ಗೊತ್ತಿದೆ. ಹಾಗೆ ನಡೆದಿದ್ರಲ್ಲಿ ನಾವು ಯಾವ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಿದೆ. ಅಕಸ್ಮಾತ್ ಅದನ್ನ ತಪ್ಪು ಅನ್ನೋದಾದ್ರೆ ಆ ತಪ್ಪನ್ನ ನಾವಿಬ್ರು ಸೇರಿ ಮಾಡಿದೀವಿ ಅನ್ನೋದನ್ನ ಮರಿಬೇಡಿ. ನೀವು ಒಪ್ಕೊಂಡ ತಕ್ಷಣ ನಾನು ನಿಮ್ಮನ್ನ ದೂರ ತಳ್ಳಿ ಕೂರಿಸ್ಬೋದಾಗಿತ್ತು. ಆದ್ರೆ ನಾನು ಯಾಕೆ ಆ ಕೆಲಸ ಮಾಡಲಿಲ್ಲ? ಅಂದಮೇಲೆ ನಾನು ಎಲ್ಲೋ ಒಂದ್ ಕಡೆ ಇದರಲ್ಲಿ ಭಾಗಿ. ಸಂಕಟ ಇಬ್ಬರಿಗೂ ಬಂದಿದೆ. ನಾವಿಬ್ರು ಸೇರಿ ಇದಕ್ಕೊಂದು ದಾರಿ ಹುಡುಕ್ಬೇಕು. ಆದಿ ಪ್ಲೀಸ್ ಬೇಡ. ರಮಾಕಾಂತ್ ಕಡೆಯವರೇ ಇರ್ತಾರೆ. ನನ್ನಿಂದ ಇನ್ನಷ್ಟು ನಿಮಗ್ ತೊಂದರೆ ಆಗೋದು ಬೇಕಾಗಿಲ್ಲ. ನೀವು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ, ನಾನ್ ಬಾಗ್ಲು ತೆಗಿತೀನಿ. ಅದೇನಾಗುತ್ತೋ ಆಗ್ಲಿ. ಆಗೋದನ್ನ ಯಾರು ತಡೆಯಕ್ಕಾಗಲ್ಲ. ಆದಿ ಪ್ಲೀಸ್. ನನ್ನ ಮೇಲೆ ನಂಬಿಕೆ ಇಡಿ. ಹೇಳಿ, ಏನ್ ವಿಷಯ? ಸರ್, ನಿಮ್ಮನ್ನು ಹುಡ್ಕೊಂಡು ಒಂದಷ್ಟು ಜನ ಕೆಳಗಡೆ ಬಂದಿದ್ದಾರೆ. ಬನ್ನಿ ಒಳಗೆ. ಸರ್, ಇವರು ಅವರು ನಮ್ಮಿಬ್ರನ್ನ ಹುಡ್ಕೊಂಡೇ ಬಂದಿರೋದು. ತಪ್ಪು ತಿಳ್ಕೊಂಡು ರೊಚ್ಚಿಗೆದ್ದು ಬಂದಿದ್ದಾರೆ. ನಾವು ಹೇಳೋ ಮಾತನ್ನ ಕೇಳೋ ಪರಿಸ್ಥಿತಿಲಿ ಅವರಿಲ್ಲ. ದಯವಿಟ್ಟು ನೀವು ಪೊಲೀಸ್ಗೆ ಫೋನ್ ಮಾಡಿ. ಸಾರಿ ಸರ್, ಅವ್ರನ್ನ ಎದುರಾಕೊಂಡ್ರೆ ಅವ್ರು ನಮ್ಮ ಹೋಟೆಲ್ ಮುಚ್ಚಿಸ್ತಾರೆ. ಅದ್ರ ಬದಲು ನೀವೇ ರೂಮ್ ಖಾಲಿ ಮಾಡಿಬಿಡಿ. ನಮ್ಮನ್ನು ನೋಡಿದ್ರೆ ಸಾಕು, ಅವ್ರು ಹೊಡೆದು ಸಾಯಿಸ್ತಾರೆ. ನೀವೊಂದು ಕೆಲಸ ಮಾಡಿ, ನೀವು ಈಚೆ ಬಂದರೆ ಲೆಫ್ಟ್ಗೆ ಒಂದು ದಾರಿ ಇದೆ. ಅದು ನಮ್ಮ ಹೋಟೆಲ್ ಅಡುಗೆ ಮನೆ ಕಡೆ ಹೋಗುತ್ತೆ. ಅಲ್ಲಿಂದ ನೀವು ಆಚೆ ಹೋಗ್ಬೋದು. ನಾನು ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ಹೇಗಾದರೂ ಮಾಡಿ 10 ನಿಮಿಷ ಅವ್ರನ್ನ ಹೋಲ್ಡ್ ಮಾಡಿಡ್ತೀನಿ. ಅಷ್ಟರಲ್ಲಿ ನೀವು ರೂಮ್ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್. ಈಗೇನ್ ಮಾಡೋದು?
ಸದ್ಯಕ್ಕೆ ಎಲ್ಲ ಪ್ಯಾಕ್ ಮಾಡಿ ಈ ಜಾಗ ಖಾಲಿ ಮಾಡೋಣ, ಆಮೇಲೆ ನೋಡ. ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ವೇ? ಹೇ, ಹೋದ ಕೆಲಸ ಏನಾಯ್ತು? ಓ, ಡೈರೆಕ್ಟಾಗಿ ಮುಖ ನೋಡ್ಕೊಂಡು ವಿಷಯ ಹೇಳೋಣ ಅಂತ ಫೋನ್ ರಿಸೀವ್ ಮಾಡಲಿಲ್ವಾ? ನಾವು ಹೋಗಿದ ಕೆಲಸ ಆಗಲಿಲ್ಲ ಅಣ್ಣ. ಏನಾ? ನಾ ಫಾಲೋ ಮಾಡ್ತಿದ್ದು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತಣ್ಣ, ತಪ್ಸ್ಕೊಂಡು ಹೋಗ್ಬಿಟ್ರು. ಅಂದ್ರೆ ಊರ್ ಬಿಟ್ಟು ಹೋಗ್ಬಿಟ್ರಣ. ಕೊನೆಗೂ ಸಿಟಿ ಮಡ್ಕೇರಿನ ಕ್ಯಾಚ್ ಹಾಕೊಂಡು ಹೋಗ್ಬಿಡ್ತು. ಸದಾ ಗಾಡಿ ತೆಗಿಯೋ. ಎಲ್ಲಿಗಣ್ಣ? ಅಪಶಕುನ. ಡೈರೆಕ್ಟ್ ಆಗಿ ಒಂದು ಕಂಪ್ನಿಗೆ ಹೋಗಿ ಅವ್ರ ಮನೆ ಅಡ್ರೆಸ್ ತಗೊಂಡು ಅವ್ರ ಮನೆ ಎದುರುಗಡೆನೆ ಅವನನ್ನ ಕತ್ತರಿಸಾಕ್ತೀನಿ. ಅಣ್ಣ, ಬೆಂಗಳೂರಲ್ಲಿ ಅವ್ರ ಹವಾ ಹೆಂಗೋ. ನಾನ್ ಕಾಲಿಟ್ಟಲ್ಲಿ ನಂದೇ ಹವಾ. ಬೇಗ ಬೇಗ ಓಡಿಸಿ ಆದಿ. ಹಿಂದೆ ಬರ್ತಿರೋದು ರಮಾಕಾಂತ್ ಹುಡುಗರೆ. ಅವ್ರ ಕೈಗೆ ನಾವು ಸಿಕ್ಕಾಕೊಂಡ್ರೆ ಅಷ್ಟೇ. ಅವ್ರ ದಾರಿ ತಪ್ಪಿಸಿ ಬಹಳ ಹೊತ್ತಾಯ್ತು. ಹಿಂದೆ ಬರ್ತಿರೋದು ಬೇರೆ ಗಾಡಿಗಳು. ಆದ್ರೆ ನಾವು ಇದೇ ದಾರಿಯಲ್ಲಿ ಇದೀವಿ ಅಂತ ಪತ್ತೆ ಮಾಡೋದಕ್ಕೆ ಅವ್ರಿಗೆ ಜಾಸ್ತಿ ಹೊತ್ತಾಗಲ್ಲ. ಅದಕ್ಕೆ ನಾವು ಸದ್ಯಕ್ಕೆ ಪ್ರಯಾಣ ನಿಲ್ಲಿಸಿ ಎಲ್ಲಾದ್ರೂ ಹಾಲ್ಟ್ ಮಾಡಬೇಕು. ಎಲ್ಲಿ? ಯಾವ್ದಾದ್ರೂ ಹೋಟೆಲ್ ನೋಡ್ಬೇಕು. ಕಾರ್ನ ಒಂದ್ ಕಡೆ ನಿಲ್ಲಿಸಿ ಅಲ್ಲಿಂದ ಬೇರೆ ಗಾಡಿ ಮಾಡ್ಕೊಂಡು ಯಾವ್ದಾದ್ರೂ ಲಾಡ್ಜಲ್ಲಿರೋಣ.